ಅಕ್ಕಿ ಸೆಲ್ಫಿ ಕೇಳಿದ ತಕ್ಷಣ ಒಂದು ಕ್ಷಣ ಆಘಾತಗೊಂಡು ಎದ್ದು ಹಾಗೆ ನೋಡ್ತಿರ್ತಾನೆ ನಂದು. ಅಕ್ಕಿ ಮಾಮೂಲಿಯಾಗಿ ಬಂದು, ಮೊನ್ನೆ ಆ ಚಿಂಟು ಹುಡುಗನಿಗೆ ನೀವು ನನಗೆ ಪರಿಚಯ ಇದ್ದೀರಿ ಅಂತ ಹೇಳಿದ್ರೆ ಯಾರೂ ನಂಬಲಿಲ್ಲ. ಆ ಪೂರಿಯನ್ನು ಬಿಟ್ಟು, ಜೊತೆಗೆ ಕಲೆಕ್ಟರ್ ನಿನಗೆ ಗೊತ್ತು, ಆದರೆ ಕಲೆಕ್ಟರ್ಗೆ ನೀನು ಯಾರು ಅಂತ ಗೊತ್ತಿದೆಯಾ ಅಂತ ಅಣಗಿಸಿದ್ರು ನನ್ನನ್ನು. ಅದಕ್ಕೆ ನಿಮ್ಮ ಜೊತೆ ಸೆಲ್ಫಿ ತೊಗೊಂಡು ಅವ್ರಿಗೆ ತೋರಿಸ್ತೀನಿ ಅಂತ ಆತುರವಾಗಿ ಹೇಳ್ತಾಳೆ. ಕನಿಷ್ಠ ಹೇಗಾದರೂ ಆಕೆಯೊಂದಿಗೆ ಒಂದು ಫೋಟೋ ಸಿಕ್ತಲ್ಲ ಅಂತ ಒಳಗೊಳಗೆ ಸಂತೋಷ ಪಡ್ತಾ, ಹೊರಗೆ ಮಾತ್ರ ಮಾಮೂಲಿಯಾಗಿ ಓಕೆ ಅಂತಾನೆ ಸಣ್ಣ ಮಂದಹಾಸದೊಂದಿಗೆ. ಥ್ಯಾಂಕ್ ಯು ಸರ್, ಆದರೆ ಅಪ್ಪನ ಫೋನ್ ಕೆಳಗಿದೆ, ನಿಮ್ಮ ಫೋನಲ್ಲಿ ತೆಗೆದು ಅಪ್ಪನ ಫೋನಿಗೆ ಕಳಿಸ್ತೀರಾ? ಸರಿ ಅಂತ ನಂದು ತನ್ನ ಪೊಕೆಟ್ನಿಂದ ಫೋನನ್ನು ತೆಗಿತಾ ಇದ್ದಂತೆ ಅಕ್ಕಿ ಸ್ವಲ್ಪ ಅಂತರವನ್ನು ಕಾಯ್ದುಕೊಂಡು ಪಕ್ಕದಲ್ಲಿ ನಿಂತ್ಕೊಳ್ತಾಳೆ. ಅದು ಇಷ್ಟವಾಗದ ನಂದು, ಅಕ್ಷರ ಪಕ್ಕದಲ್ಲಿ ನಿಂತರೆ ಸೆಲ್ಫಿ ಚೆನ್ನಾಗಿ ಬರೋದಿಲ್ಲ, ಸ್ವಲ್ಪ ಎತ್ತರ ಕಡಿಮೆ ಇದೆಯಾ ಅಲ್ವ ನೀನು, ಮುಂಭಾಗಕ್ಕೆ ಬಾ ಅಂತ ಕರೀತಾನೆ. ಸರಿ ಅಂತ ಅಕ್ಕಿ ನಂದುವಿನ ಮುಂಭಾಗದಲ್ಲಿ ನಿಂತರೆ ನಂದು ಒಳ್ಳೆ ಆ್ಯಂಗಲ್ನಲ್ಲಿ 2 ಸೆಲ್ಫಿ ತೆಗೆದು ಮತ್ತೊಂದು ಫೋಟೋಗೆ ಭುಜದ ಮೇಲೆ ಕೈ ಹಾಕೋದಕ್ಕೆ ಹೋಗಿ ಕೊನೆ ಕ್ಷಣದಲ್ಲಿ ನಿಂತುಬಿಡ್ತಾನೆ. ಅಯ್ಯೋ ಹೊಡೆದು ಬಿಡ್ತಾಳೋ ಏನೋ ನನಗೆ ಅಂತ ಆ ರೀತಿ ಯೋಚಿಸಿ ಮತ್ತೆ ಮಾಮೂಲಿಯಾಗಿ ತೆಗೆದು ಸಾಕು ಅಂತ ಅಂತಾನೆ. ಸಾಕು ಬಿಡಿ, ಫೋನಿಗೆ ಕೊಡೀಲಿ ಅಂತ ಫೋನನ್ನು ಅವನ ಕೈಯಿಂದ ಕಿತ್ಕೊಂಡು ಸೆಲ್ಫಿಗಳನ್ನ ಪರಿಶೀಲಿಸಿ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ತಾಯಿಯ ಸಂಖ್ಯೆಗೆ ಫೋಟೋಗಳನ್ನೆಲ್ಲ ತಾನೇ ಕಳಿಸ್ಕೊಂಡು ಓಕೆ ಥ್ಯಾಂಕ್ ಯು ಸರ್ ಅಂತ ಮತ್ತೊಮ್ಮೆ ಹೇಳಿ ಹೊರಟೋಗ್ತಾಳೆ. ನಂದು ನಗ್ತಾ ಸಂಖ್ಯೆನ ಅದನ್ನು ಸೇವ್ ಮಾಡಿಕೊಂಡು ಅಕ್ಕಿ ಫೋಟೋಗೆ 4 ಮುತ್ತುಗಳನ್ನಿಟ್ಟು ಮತ್ತೆ ಶುಭ ಕೋರಿ ಕೆಳಗೆ ಬಂದು ಪೃಥ್ವಿರಾಜ್ ಪಕ್ಕದಲ್ಲಿ ಕುರ್ಚಿ ಖಾಲಿ ಇರೋದ್ರಿಂದ ಅಲ್ಲೋ ಕೂತ್ಕೊಳ್ತಾನೆ. ಮನೆ ನೋಡಿದ್ಯಾ ನಂದು? ನೋಡಿದೆ ಪೃಥ್ವಿರಾಜ್, ಸರಳವಾಗಿ ತುಂಬ ಚೆನ್ನಾಗಿದೆ. ಆದರೆ ಸೂರ್ಯನ ಮದುವೆ ಏನು ಇಷ್ಟು ಗಡಿಬಿಡಿಯಾಗಿ ನಡೀತಿದೆ? ಅದೆಲ್ಲ ಒಂದು ದೊಡ್ಡ ಕತೆ, ಈ ಬಾರಿ ನಗರಕ್ಕೆ ಬಂದಾಗ ಹೇಳ್ತೀನಿ. ಓಕೆ ಅಂತ ಪೀಠದ ಮೇಲೆ ಕೂತಿರೋ ಸೂರ್ಯನನ್ನು ನೋಡ್ತಾ ಇರ್ತಾನೆ. ಪಂಡಿತರು ಹೇಳಿದ ಹಾಗೆ ಪೂಜೆ ಮಾಡ್ತಿರೋ ಸೂರ್ಯನಿಗೆ ಅದೆಲ್ಲ ತುಂಬ ಹೊಸದಾಗಿರುತ್ತೆ. ಅಷ್ಟು ಆತಂಕ ಪಡೆದು ಚೆನ್ನಾಗಿ ಪೂಜೆಯನ್ನು ಮಾಡ್ತಾ ಇದ್ದರೆ ಅಷ್ಟರಲ್ಲಿ ಹೆಂಡ್ತಿನ ಕರ್ಕೊಂಡು ಬನ್ನಿ ಅಂತ ಅನ್ನೋದ್ರಿಂದ ಅಂಜು ಹೋಗ್ತಿದ್ರೆ ಯುಕ್ತ ಕೂಡ ಎದ್ದು ಆಕೆಯೊಂದಿಗೆ ಬೃಂದ ಹತ್ರ ಹೋಗ್ತಾಳೆ. ನೀನಿರಬಹುದು, ಮತ್ತು ನೀನೇನು ನೋಡಿದ್ರೆ ಬೃಂದ ಸಂಕೋಚ ಪಟ್ಕೊಳ್ತಾಳೇನೋ ಅಂತ ಅಂಜು ಹೇಳ್ತಾ ಇದ್ದರೆ, ಎಷ್ಟು ದಿನಗಳಂತ ಹಾಗೇ ಇರತ್ತಕ್ಕ, ಈಗ ಅದಕ್ಕೆ ಮದುವೆ ಆಗಿದೆ, ಇನ್ನೂ ಹಾಗೆ ಹಿಂಜರಿತಾ ಕೂತ್ರೆ ಸೂರ್ಯ ಅಣ್ಣನೊಂದಿಗೆ ಕೂಡ ಬೇಗ ಬೆರೆಯೋದಿಲ್ಲ ಅಂತಾಳೆ ಯುಕ್ತ. ಅದು ಕೂಡ ನಿಜವೇ ಅನಿಸಿ ಬೃಂದ ಕೋಣೆಗೆ ಹೋಗ್ತಾರೆ. ಅವಳು ತಿರುಗಿ ನಿಂತಿರೋ ಬೃಂದಾನ ನೋಡಿ ಬೃಂದ ಅಂತ ಕರೀತಾಳೆ ಅಂಜು. ಬೃಂದ ಹಿಂದೆ ತಿರುಗಿ ಅಂಜುಳೊಂದಿಗೆ ಪಕ್ಕದಲ್ಲಿರೋ ಯುಕ್ತಾಳನ್ನು ನೋಡಿ ತಲೆ ಬಗ್ಗಿಸ್ಬಿಡ್ತಾಳೆ. ಯುಕ್ತ ಮೇಲಿಂದ ಕೆಳಗೆ ನೋಡ್ತಾ, ಇದೇನು ಇಷ್ಟು ಸುಂದರವಾಗಿದೆ, ಅದಕ್ಕೆ ಅಷ್ಟು ಸೊಕ್ಕು ಹಿಡಿದು ಆ ರೀತಿ ಮಾಡಿದ್ಲು. ಆದರೆ ಏನು ಪ್ರಯೋಜನ, ನನ್ನ ಭಾವ ನನಗೆ ಮಾತ್ರ ಸ್ವಂತ ಅಂತ ತಿಳ್ಕೊಳ್ಳೋದಕ್ಕಾಗಲಿಲ್ಲ. ಕನಿಷ್ಠ ಇನ್ಮೇಲಾದರೂ ಸೂರ್ಯಣ್ಣನ ಅರ್ಥ ಮಾಡ್ಕೊಂಡು ಸಂಸಾರ ನಡೆಸಿದ್ರೆ ಅಷ್ಟೇ ಸಾಕು ಅಂದ್ಕೊಂಡು ಗಂಟ್ಲು ಸರಿಪಡಿಸ್ಕೊಳ್ತಾ, ಚೆನ್ನಾಗಿದೆಯಾ ಬೃಂದ ಅಂತ ಕೇಳ್ತಾಳೆ. ಬೃಂದ ಚೆನ್ನಾಗಿರುವಂತೆ ತಲೆಯನ್ನು ಆಡಿಸ್ತಾಳೆ. ಅಂಜು ಒಡವೆಗಳನ್ನೆಲ್ಲ ಜೋಡಿಸ್ತಾ, ಇನ್ನು ಬಾ ಬೃಂದ ಅಂತ ಆಕೆ ಕೈಯನ್ನು ಹಿಡ್ಕೊಳ್ತಾಳೆ. ಮತ್ತೊಂದು ಕಡೆ ಯುಕ್ತ ನಡ್ಕೊಂಡು, ಇದು ತುಂಬ ಶಕ್ತಿಯುತವಾದ ಪೂಜೆ ಬೃಂದ, ಮನಸ್ಸಿನಲ್ಲಿ ಯಾವುದೇ ರೀತಿ ಉದ್ದೇಶ ಇಲ್ಲದೆ ನಿಮ್ಮ ಗಂಡ ಚೆನ್ನಾಗಿರ್ಬೇಕಂತ ಬಯಸ್ತಾ ಮಾಡು, ಅದೇ ಇಬ್ಬರಿಗೂ ತುಂಬ ಒಳ್ಳೆಯದು ಅಂತ ಹೇಳ್ತಿರ್ತಾಳೆ. ಬೃಂದ ಏನೂ ಮಾತಾಡದೆ ಎಲ್ಲದಕ್ಕೂ ತಲೆ ಆಡಿಸ್ತಾಳಷ್ಟೆ. ಸೂರ್ಯ ತಲೆ ತಿರುಗಿಸಿ ಬರ್ತಿರೋ ಬೃಂದಾಳನ್ನು ಒಂದು ಕ್ಷಣ ಹಾಗೇ ನೋಡಿ ಮತ್ತೆ ತಲೆಯನ್ನು ತಿರುಗಿಸ್ಬಿಡ್ತಾನೆ. ಮನಸ್ಸಿನಲ್ಲಿ ಮಾತ್ರ ಸಣ್ಣ ನಿರಾಸೆ. ಇಬ್ಬರು ಒಂದೇ ಥರದ ಸೀರೆಗಳನ್ನ ಧರಿಸಿರೋ ಅತ್ತಿಗೆ ಮತ್ತು ನಾದಿನಿಯನ್ನು ನೋಡಿ ಮುದ್ದಾಗಿದ್ದಾರೆ ಅಂದ್ಕೊಳ್ತಾರೆ ಸಂಬಂಧಿಕರು. ಲಕ್ಷ್ಮಿ ಕೂಡ ಬೃಂದಾಳಲ್ಲಿ ಬದಲಾವಣೆ ನೋಡಿ ಇಬ್ಬರನ್ನು ನೋಡಿ ಮುಗುಳ್ನಗ್ತಾಳೆ. ಇಲ್ಲಿ ಸುಧಾ ಪೃಥ್ವಿರಾಜ್ ಕುಟುಂಬದವ್ರು ಕೂಡ ಸ್ವಲ್ಪ ಸಂತೋಷವಾಗಿ ಫೀಲ್ ಆಗ್ತಾರೆ. ನಂದು ಮಾತ್ರ ಒಂದು ಕಡೆ ಪೂಜೆ ನೋಡುತ್ತಲೇ ಮತ್ತೊಂದು ಕಡೆ ಅಕ್ಕಿಯನ್ನು ನೋಡ್ಕೊಳ್ತಾ
ಅವ್ರು ಯಾವಾಗ ಹೀಗೆ ಒಟ್ಟಿಗೆ ಸೇರಿ ಪೂಜೆ ಮಾಡ್ತೀವಿಯೋ ಅಂದ್ಕೊಳ್ತಾರೆ ಮನಸ್ಸಿನಲ್ಲೇ. ಪಂಡಿತರು ಹೇಳ್ತಿದ್ರೆ ಇಬ್ಬರು ನಿಷ್ಠೆಯಿಂದ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡ್ತಾ ಇರ್ತಾರೆ. 2.5 ಗಂಟೆಗಳ ಕಾಲ ವ್ರತ ಮಾಡಿಸಿ ತಾಳಿ ಬದಲಾಯಿಸೋದಕ್ಕೆಲ್ಲವನ್ನ ಸಿದ್ಧಪಡಿಸ್ತಾ ಇದ್ದರೆ ಅಂಜು ಹತ್ರ ಬಂದು, ಪಂಡಿತರ ಪೂಜೆಗೆ ಸಮಯ ಆಗಿದೆಯಾ ಅಂತ ಕೇಳ್ತಾಳೆ. ಇದೇ ಅಮ್ಮ ಅನ್ನೋದ್ರಿಂದ ಬೃಂದ ಬಾ ಅಂತ ಕೈ ಹಿಡಿದು ಮೇಲಕ್ಕೆ ಕರ್ಕೊಂಡು ಹೋಗ್ತಾಳೆ ಅಂಜು. ಸೂರ್ಯ ಯಾಕೋ ಅಂದ್ಕೊಂಡು ಪಂಡಿತರು ಸೂತ್ರಗಳಿಗೆ ಪೂಜೆ ಮಾಡಿಸ್ತಿದ್ರೆ ಕುಂಕುಮ, ಅಡಿಕೆ, ಅರಿಶಿನ ಎಲ್ಲ ಹಾಕಿ ನಮಸ್ಕರಿಸ್ತಾ ಇರ್ತಾನೆ. ಸ್ವಲ್ಪ ಹೊತ್ತಿಗೆ ಬೇರೆ ಸೀರಿಯಲ್ ಬಂದು ಕೂರ್ತಾಳೆ ಬೃಂದ. ಸೂರ್ಯ ತಲೆ ತಿರುಗಿಸಿ ತನ್ನ ಸೀರಿಯಲಿರೋ ಬೃಂದಾಳನ್ನು ನೋಡಿ ಒಂದು ಕ್ಷಣ ಸ್ತಬ್ಧವಾಗಿ ಪಂಡಿತರು ಕರೆಯೋದ್ರಿಂದ ತೆರಳಿ ಮತ್ತೆ ದೇವರ ಕಡೆ ನೋಡ್ತಾನೆ. ಮುತ್ತೈದೆಯರಿಂದ ಬಂಗಾರ ತಾಳಿಗೆ ಸೂತ್ರಗಳು, ಸುಮಂಗಲಿ ಹೂಗಳು, ಅತ್ತಿದೆಲ್ಲ ಇಟ್ಕೊಳ್ಳೋದಕ್ಕೆ ಕೊಡ್ತಾರೆ. ಅದನ್ನು ಸೂರ್ಯನ ಕೈಗೆ ನೀಡಿ ಮಂತ್ರಗಳನ್ನ ಓದಿ ಕಟ್ಟೋದಕ್ಕೆ ಹೇಳ್ತಾರೆ ಪಂಡಿತರು. ಸೂರ್ಯ ಪಂಡಿತರು ಹೇಳಿದಂತೆ ತಾಳಿಯನ್ನು ಬೃಂದ ಕುತ್ತಿಗೆಯಲ್ಲಿ ಕಟ್ಟಿ ತಾನೇ ಕಟ್ಟಿದ ಅರಿಶಿಣದ ಕೊಂಬನ್ನು ಬಿಚ್ಚಿ ದೇವರ ಮುಂಭಾಗದಲ್ಲಿ ಇಡ್ತಾನೆ. ಬೃಂದ ತಾಳಿ ಹಿಡಿದು ನೋಡ್ತಿದ್ರೆ ಸೂರ್ಯ ಅವುಗಳಿಗೆ ಕುಂಕುಮ ಇಟ್ಟು ತುಂಬ ಸುಂದರವಾಗಿ ಕಾಣಿಸ್ತಿದೆಯಾ ಬೃಂದ ಅಂತ ಮೆಲ್ಲಗೆ ಹೇಳ್ತಾ ಇದ್ದಂತೆ ಬೃಂದ ಕಣ್ಣುಗಳನ್ನೆತ್ತಿ ಸೂರ್ಯನ ಕಣ್ಣುಗಳೊಳಗೆ ನೋಡ್ತಾ ಥ್ಯಾಂಕ್ ಯು ಅಂತ ತುಟಿಗಳನ್ನ ಲಾಡಿಸ್ತಾಳೆ. ಅದನ್ನು ನೋಡಿ ಸೂರ್ಯ ಸಣ್ಣ ನಗೆಯೊಂದಿಗೆ ಆಕೆ ತಲೆಗೆ ಮೆಲ್ಲಗೆ ಮುಟ್ತಿದ್ರೆ ಬೃಂದ ಆಶ್ಚರ್ಯಪಟ್ಟರೆ ಉಳಿದವರು ಮುಸಿಯಾಗಿ ನಗ್ತಾರೆ. ಪೃಥ್ವಿರಾಜ್ ಕೂಡ ಸೂರ್ಯನ ನೋಡಿ ಸ್ವಲ್ಪ ಸಂತೋಷವಾಗಿ ಫೀಲ್ ಆಗ್ತಾನೆ. ಬೃಂದ ಶಾಕ್ನಿಂದ ಎಚ್ಚೆದ್ದು, ಏನು ಮಾಡ್ತಿದ್ಯಾ ಸೂರ್ಯ, ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ ಅಂತ ಅಂತಿದ್ರೆ, ನೋಡಲಿ ಬಿಡು ಬೃಂದ, ಅವತ್ತು ಬಂಡೆ ಮೇಲೆ ನಾವು ಶಾಶ್ವತ ಪ್ರೇಮಿಗಳು ಅಂತ ಬಿಂಬಿಸಿದೀವಲ್ವಾ, ಅದೇ ನಿಜ ಅಂದ್ಕೊಳ್ತಾರೆ ಬಿಡು ಎಲ್ಲರೂ, ನೀನು ಸುಮ್ಮನೆ ಆನಂದಿಸು ಅಂತ ಕಣ್ಣು ಹೊಡಿತಾನೆ. ಬೃಂದ ರೆಪ್ಪೆಗಳನ್ನ ಮುಚ್ಚಿ ಮೌನವಾಗಿ ಇರ್ತಾಳೆ. ಸೂರ್ಯ ನಗ್ತಾ ಹಿಂದೆ ಸರಿತಾನೆ. ನೋಡಪ್ಪ, ನಿಮ್ಮ ಮುತ್ತುಗಳೆಲ್ಲ ನಂತರ, ಮೊದಲು ಕುಂಕುಮ ಇಟ್ಟು ಅದನ್ನೆಲ್ಲ ಅವ್ರಿಗೆ ತೊಡಿಸು ಅಂತ ಅಂತಾರೆ ಪಂಡಿತರು. ಸರಿ ಅಂತ ಕುಂಕುಮನೆಲ್ಲ ಹಾಕಿ ಸ್ಟಿಕ್ಕರ್ ಮೇಲೆ ಮತ್ತು ತಲೆಭಾಗದಲ್ಲೆಲ್ಲ ಇಟ್ಟು ಅರಿಶಿನ ಹಚ್ಚಿದ ಪಾದಗಳನ್ನ ಮುಂಭಾಗದಲ್ಲಿ ಇಡೋದ್ರಿಂದ ಅವುಗಳನ್ನ ಮೆಲ್ಲಗೆ ತಾಕ್ತಾ ಆ ಬೆರಳುಗಳಿಗೆ ನಿಧಾನವಾಗಿ ಕಾಲುಂಗುರವನ್ನು ಇಡ್ತಾ ಇದ್ದರೆ ಬೃಂದ ಮೊಣಕಾಲ ಮೇಲೆ ತಲೆ ಆನಿಸಿ ಪಾದಗಳು ತಾಕ್ತಿದ್ರೆ ಕಣ್ಣುಗಳು ಮುಚ್ಚಿ ತೆರೆದು ಓರಿಯಾಗಿ ಸೂರ್ಯನನ್ನು ನೋಡ್ತಾಳೆ. 2 ಕಾಲುಗಳಿಗೆ 3 ಬೆರಳುಗಳಂತೆ 6 ಬೆರಳುಗಳಿಗೂ ತೊಡಿಸಿ ಪಂಡಿತರು ಎದ್ದು ನಿಲ್ಲೋದು ಕೇಳೋದ್ರಿಂದ ಆಕೆ ಮುಂಭಾಗದಲ್ಲಿ ಎದ್ದು ನಿಲ್ತಾನೆ. ಅಮ್ಮ, ನೀನು ನಿಮ್ಮ ಯಜಮಾನರ ಪಾದಗಳು ನಮಸ್ಕರಿಸು, ನೀನು ನಿಮ್ಮ ಹೆಂಡತಿನ ಆಶೀರ್ವದಿಸಪ್ಪ ಅಂತಾರೆ ಅಕ್ಷತೆಯನ್ನು ಸೂರ್ಯನ ಕೈಯಲ್ಲಿ ಇಡುತ್ತಾ. ಬೃಂದ ಮನಪೂರ್ವಕವಾಗಿ ಸೂರ್ಯನ ಪಾದ ನಮಸ್ಕರಿಸಿದ್ರೆ ಸೂರ್ಯ ಆಕೆ ತಲೆ ಮೇಲೆ ಅಕ್ಷತೆಯನ್ನು ಹಾಕಿ ಆಶೀರ್ವದಿಸ್ತಾನೆ. ನಂತರ ದೊಡ್ಡವರೆಲ್ಲರೂ ಬಂದು ಆಶೀರ್ವದಿಸೋದಕ್ಕೆ ಹೇಳೋದ್ರಿಂದ ಲಕ್ಷ್ಮಿ ಪಾಂಡು ಬಂದು ಆಶೀರ್ವದಿಸಿದ ನಂತರ ಲಕ್ಷ್ಮಿಯ ಅತ್ತಿಗೆಯವರು ಕೂಡ ಬಂದು ಆಶೀರ್ವದಿಸ್ತಾರೆ. ನಂತರ ಸುಧಾ ಅವರು ಬಂದು ಅರಸಿ ಉಡುಗೊರೆ ಕವರ್ಗಳನ್ನ ನೀಡಿದ ಮೇಲೆ ಪೃಥ್ವಿರಾಜ್ ಕೂಡ ಇಬ್ಬರಿಗೂ ಶುಭ ಹಾರೈಸಿ ಅಕ್ಷತೆ ಹಾಕ್ತಿದ್ರೆ ಬೃಂದ ಮೌನವಾಗಿ ಇರ್ತಾಳೆ. ತಾನು ತೆಗೆದುಕೊಂಡು ಉಂಗುರದ ಪಟ್ಟಿಗೆ ಸೂರ್ಯನ ನೀಡಿ, ಬೃಂದ, ನೀನು ಇಷ್ಟದಿಂದ ಸೂರ್ಯನಿಗೆ ಈ ಉಂಗುರವನ್ನು ತೊಡಿಸ್ಬೇಕು ಅಂತ ಬಯಸ್ತೀನಿ ಅಂತ ಮೆಲ್ಲಗೆ ಹೇಳ್ತಾನೆ. ಬೃಂದ ಮೌನವಾಗಿ ಇದ್ದರೆ ಸೂರ್ಯ ಪೆಟ್ಟಿಗೆ ಪಡ್ಕೊಂಡು ಥ್ಯಾಂಕ್ ಯು ಪೃಥ್ವಿರಾಜ್ ಅಂತಾನೆ. ಪೃಥ್ವಿರಾಜ್ ಹೊರಟೋದ ಮೇಲೆ ನಂದು ಬಂದು ಇಬ್ಬರಿಗೂ ಹೃದಯಪೂರ್ವಕವಾಗಿ ಶುಭ ಹಾರೈಸಿ ಉಡುಗೊರೆಯ ಪ್ಯಾಕ್ ನೀಡಿ ಹಿಂದೆ ಹೋದರೆ ಉಳಿದ ಒಬ್ಬೊಬ್ಬರು ಬಂದು ಹರಿಸಿ ಕೊನೆಯಲ್ಲಿ ಅಂಜು, ನಿಖಿಲ್ ಮತ್ತು ಅಕ್ಷತೆಗಳನ್ನ ಹಾಕ್ತಾರೆ. ಎಲ್ಲರೂ ಮುಗಿದ ಮೇಲೆ ಮನೆಯ ಹಿಂದೆ ಇಡ್ತಿರೋ ಊಟಗಳ ಹತ್ರ ಹೋದರೆ ಅಂಜು ಬೃಂದ ಅವ್ರನ್ನ ಕೋಣೆಗೆ ಹೋಗೋದಕ್ಕೆ ಹೇಳ್ತಾಳೆ. ಸೂರ್ಯ ಎದ್ದು ಕೋಣೆಗೆ ಹೋದರೆ ಬೃಂದ ಉಡುಗೊರೆಗಳನ್ನ ತೆಗೆದುಕೊಂಡು ಮೇಲಕ್ಕೆ ಹೋಗ್ತಾಳೆ. ಎಲ್ಲವನ್ನ ಮೇಜಿನ ಮೇಲೆ ಇಟ್ಟು ಸೂರ್ಯ ನೀಡಿದ ಉಂಗುರವನ್ನು ಇಡೋದಕ್ಕೆ ಹೋಗ್ತಾ ಪೆಟ್ಟಿಗೆ ಕಾಣಿಸ್ತಿದ್ದರಿಂದ, ಅರೆ
ಇದು ಇಲ್ಲೇ ಮರ್ತು ಹೋಗಿದೆ ಅಂತ ಅದನ್ನು ಹೊರಗೆ ತೆಗಿತಾಳೆ ಬೃಂದ. ಸೂರ್ಯ ಕಣ್ಣುಗಳು ಚಿಕ್ಕದಾಗಿ ಮಾಡಿ ಅದೇನು ಬೃಂದ ಅಂತ ಅಂತಾನೆ. ಅರೇ ಕಪ್ಪು ಮಣಿಗಳು ಸೂರ್ಯ, ಛೇ ಇದು ಅದಕ್ಕೆ ತರೋದು ಕೇಳಿದ್ರು ಮರ್ತೋಗ್ಬಿಟ್ಟೆ ಅಂತ ಅಂತಿದ್ರೆ, ಈಗೇನಾಯಿತು ಫೀಲ್ ಆಗೋದಕ್ಕೆ, ಅಲ್ಲೂ ಕೂಡ ನಾನೇ ತಾನೇ ಹಾಕೋದು, ಅದೇನು ಈಗ ಹಾಕ್ತೀನಿ ಅಂತ ಎದ್ದು ಹತ್ರಕ್ಕೆ ಬರ್ತಾನೆ. ಬೃಂದ ಹಾಗೆಯೇ ನೋಡ್ತಿದ್ರೆ ಆಕೆ ಕಣ್ಣುಗಳೊಳಗೆ ನೇರವಾಗಿ ನೋಡಿ ಕಪ್ಪು ಮಣಿಗಳನ್ನ ತೆಗೆದು ಬೃಂದ ಕುತ್ತಿಗೆಯಲ್ಲಿ ಹಾಕಿ ಹೊಕ್ಕಾಕ್ತಾನೆ. ಹೊಸ ಸುಂದರತೆಯನ್ನು ತಂದುಕೊಟ್ಟ ಮಂಗಳಸೂತ್ರಗಳ ಕಡೆ ನೋಟವನ್ನು ತಿರುಗಿಸ್ತಾನೆ. ಸೂರ್ಯನ ಉಸಿರು ಮುಖದ ಮೇಲೆ ತಗಲ್ತಿದ್ರೆ ಏನೋ ನಾಚಿಕೆ ಕವಿದ್ಕೊಂಡು ರೆಪ್ಪೆಗಳನ್ನ ಮುಚ್ಕೊಂಡ್ಬಿಡ್ತಾಳೆ. ಹಾಂ ಆಯಿತು ಅಂತ ದೂರ ಸರಿತಾಳೆ. ಬೃಂದ ಕನ್ನಡಿ ಕಡೆ ತಿರುಗಿ ಕುತ್ತಿಗೆಯನ್ನು ನೋಡ್ಕೊಳ್ತಾ ಏನೋ ಹೊಸದಾಗಿರೋ ತನ್ನ ಮುಖವನ್ನು 10 ಸಾರಿ ಟಚ್ ಮಾಡಿಕೊಂಡು ಮಂಗಳಸೂತ್ರವನ್ನು ಕೈಯಿಂದ ಹಿಡಿದು ನೋಡ್ತಾಳೆ. ಸೂರ್ಯ ಕುರ್ಚಿಯಲ್ಲಿ ಕೂತು ಒಂದು ಕಣ್ಣಿನಿಂದ ಆಕೆಯನ್ನು ಗಮನಿಸಿದ್ಲೇ ಫೋನನ್ನು ತೆರೀತಾನೆ. ಅಷ್ಟರಲ್ಲಿ ಅಂಜು ಬಾಗಿಲು ತಟ್ಟೋದ್ರಿಂದ ತಲೆ ತಿರುಗಿಸಿ ನೋಡಿ ಬಾತ್ಗೆ ಅಂತ ಅಂದಾಗ ಅಂಜು ಒಳಗೆ ಬರ್ತಾ, ಅಣ್ಣಯ್ಯ ನೀವು ಬಟ್ಟೆಗಳನ್ನ ಬದಲಾಯಿಸಿ ಬನ್ನಿ, ನಮ್ಮವರೆಲ್ಲರೂ ನಿಮ್ಮ ಜೊತೆ ಸೇರಿ ಊಟ ಮಾಡಬೇಕಂತ ಕಾಯ್ತಿದ್ದಾರೆ ಅಂತ ಹೇಳ್ತಾಳೆ. ಹಾಂ ಸರಿ ಅಮ್ಮ ಬರ್ತೀವಿ ಅಂತ ಅಂತಾನೆ. ಸರಿ ಅಂತ ತಲೆ ಆಡಿಸಿ ಬೃಂದ ಟೆನ್ಷನ್ ಇಲ್ಲವೇ ಇಲ್ಲ, ಒಂದು ಅರ್ಧ ಗಂಟೆಯಲ್ಲಿ ಬನ್ನಿ ಅಂತ ಹೇಳಿ ಓಟೋಗ್ತಾಳೆ. ಬೃಂದ ಹೋಗಿ ಬಾಗಿಲು ಹಾಕಿ ಮೈ ಮೇಲಿರೋ ಒಡವೆಗಳನ್ನೆಲ್ಲ ತೆಗಿತಾ ಇದ್ದರೆ ಅದೆಲ್ಲ ಸ್ವಲ್ಪ ಕೂದಲಿಗೆ ಸಿಕ್ಕಾಕೊಂಡು ಅಮ್ಮ ಅಂತಾಳೆ ನೋವಿಗೆ. ಏನಾಯ್ತು ಬೃಂದ ಅಂತಿದ್ರೆ, ಇವು ಹೇರ್ಗೆ ಅಂಟ್ಕೊಂಡ್ಬಿಟ್ಟಿದೆ ಸೂರ್ಯ ಅಂತ ಪಕ್ಕಕ್ಕೆ ತಿರುಗಿ ಕನ್ನಡಿಯಲ್ಲೇ ನೋಡ್ಕೊಳ್ತಾಳೆ. ಕನ್ನಡಿಯಲ್ಲಿ ಕಾಣಿಸ್ತಾ ಇರೋ ಆಕೆಯ ಮುಖವನ್ನು ನೋಡಿ ಎದ್ದು ಹಿಂದೆ ಹೋಗಿ ಬೃಂದ ಕೈಯನ್ನು ತಡಿತಾನೆ. ಬೃಂದ ಕನ್ನಡಿಯಲ್ಲಿ ಸೂರ್ಯನನ್ನು ನೋಡ್ತಾ ಕೈಗಳನ್ನ ಇಳಿಸ್ಬಿಡ್ತಾಳೆ. ಹೂಗಳು ಜಡೆ ಮುಂಭಾಗದಲ್ಲಿಟ್ಟು ಅದು ತಗ್ಲಾಕೊಂಡಿರೋದನ್ನೆಲ್ಲ ಕೂದಲಿಂದ ನಿಧಾನವಾಗಿ ಹೊರಗೆ ತೆಗಿತಾ ಇದ್ದರೆ ರೆಪ್ಪೆ ಬಡಿಯದೆ ಸೂರ್ಯನನ್ನೇ ನೋಡ್ತಾ ಇರ್ತಾಳೆ ಬೃಂದ. ಸೂರ್ಯ ಜಾಗೃತಿಯಾಗಿ ಹಾರ ಸರವನ್ನು ಹಾಗೆ ತಪ್ಪಿಸಿ ತೆಗೆದು ಬೃಂದ ಮುಂಭಾಗದಲ್ಲಿರೋ ಮೇಜಿನ ಮೇಲಿಡ್ತಾ, ಹೌದು ಈ ಬಟ್ಟೆಗಳ ಮೇಲೆ ನಾವು ಒಂದೇ ಒಂದು ಫೋಟೋ ಕೂಡ ತೆಗೆದುಕೊಂಡಿಲ್ಲ ಅಲ್ವಾ ಅಂತ ಅಂತಾನೆ. ಅದೇನು ಸೂರ್ಯ, ಅಣ್ಣ ಫೋಟೋಗ್ರಾಫರನ್ನು ಕರೆಸಿದ್ದ ಅಲ್ವಾ, ನಮ್ಮನ್ನು ನಿಲ್ಲಿಸಿ ಎಲ್ಲ ಥರದ ಫೋಟೋಗಳನ್ನೂ ತೆಗೆದಿದ್ದಾನಲ್ವಾ ಅಂತಾಳೆ ಅಯೋಮಯವಾಗಿ ನೋಡ್ತಾ. ಅವೆಲ್ಲ ಯಾವಾಗ ಬರುತ್ತೋ ಏನೋ, ಈಗ ಒಂದು ಸೆಲ್ಫಿ ತೊಗೊಳ್ಳೋಣ ಅಂತ ತೆಗೆದ ಹಾರ ಮತ್ತೆ ಹಾಕಿ ಮೇಜಿನ ಮೇಲೆ ಇಟ್ಟು ಫೋನ್ ತಂದು ಹಾಂ ಬಾ ಅಂತ ಆಕೆನ ಮಧ್ಯದಲ್ಲಿ ನಿಲ್ಲಿಸಿ ಭುಜದ ಮೇಲೆ ಕೈ ಹಾಕಿ 4-5 ಭಂಗಿಗಳಲ್ಲಿ ನಿಂತು ಕ್ಯಾಮರಾದಲ್ಲಿ ಕ್ಲಿಕ್ ಮಾಡ್ಕೊತಾನೆ. ಬೃಂದ ಕೂಡ ತುಂಬಾ ಸಂತೋಷದ ನಗುವಿನೊಂದಿಗೆ ಸೂರ್ಯನ ಕೈಯನ್ನು ಹಿಡ್ಕೊಂಡು ಫೋಟೋವನ್ನು ತೆಗೆಸ್ಕೊಳ್ತಾಳೆ ತುಂಬ ಸಂಭ್ರಮದಿಂದ. ಈಗ ಚೆನ್ನಾಗಿದೆ ಅಂತ ಫೋನ್ ಪಕ್ಕದಲ್ಲಿಟ್ಟು ಆಕೆ ಕುತ್ತಿಗೆಯಲ್ಲಿ ಹಾರವನ್ನು ತೆಗೆದು ಹಿಂದೆ ಇರುವ ಹುಕ್ಕನ್ನು ಕೂಡ ತೆಗೆದು ಡ್ರೆಸ್ಸಿಂಗ್ ಟೇಬಲ್ ಮುಂಭಾಗದಲ್ಲಿ ಇಟ್ಟು ಹೋಗಿ ಕುರ್ಚಿಯಲ್ಲಿ ಕೂತ್ಕೊಂಡ್ಬಿಡ್ತಾನೆ. ಬೃಂದ ಗಾಜುಗಳನ್ನ ತೆಗೆಯೋದಕ್ಕೆ ಆಗದೆ ಹಾಗೆ ಉಳಿಸಿ ಮತ್ತೊಂದು ಸೀರೆ ತೆಗೆದುಕೊಂಡು ಸ್ನಾನಕ್ಕೆ ಹೊರಟೋದ್ರೆ ಸೂರ್ಯ ಕೂಡ ತನ್ನ ಅಂಗಿಯನ್ನೆಲ್ಲ ಕಳಚಿ ಪಕ್ಕದಲ್ಲಿ ಹಾಕಿ ಎಸಿಯನ್ನು ಸ್ವಲ್ಪ ಹೆಚ್ಚಿಗೆ ಮಾಡ್ತಾನೆ. ತುಂಬ ಸುಸ್ತಾಗ್ಬಿಟ್ಟಿರ್ತಾರೆ ಇಬ್ಬರು ತುಂಬ ಹೊತ್ತು ಪೂಜೆಯಲ್ಲಿ ಕೂತು. ಸ್ವಲ್ಪ ಹೊತ್ತಿಗೆ ಬೃಂದ ಸೀರೆಯನ್ನು ಸುತ್ತಕೊಂಡು ಬರ್ತಾ ಇದ್ದಂತೆ ಸೂರ್ಯ ಟವಲ್ನ ತೆಗೆದುಕೊಂಡು ಹೋಗ್ತಾನೆ. ಆಕೆಗೆ ಮುಜುಗರ ಆಗುತ್ತೋ ಏನೋ ಅಂತ ಅಂದ್ಕೊಂಡು. ಅದನ್ನು ಅರ್ಥ ಮಾಡಿಕೊಂಡಂತಹ ಬೃಂದ ಹಾಗೆ ಸಣ್ಣದಾಗಿ ನಗ್ತಾ ಸೀರೆ ಬೇಗ ಉಟ್ಕೊಂಡು ತಲೆ ಬಾಚಿ ಬ್ಯಾಂಡನ್ನು ಹಾಕಿ ಎಲ್ಲ ಹೂಗಳನ್ನ ಇಡೋದಕ್ಕಾಗದೆ ಕೆಲವು ಮಾತ್ರ ತೆಗೆದಿಟ್ಕೊಂಡು ಮುಖಕ್ಕೆ ಪೌಡರ್ ಹಚ್ಚಿ ಬೊಟ್ಟಿಡ್ತಿದ್ರೆ ಸೂರ್ಯ ಬಂದು ಸಿದ್ಧನಾಗ್ತಾನೆ. ಕುಂಕುಮವನ್ನು ಇಟ್ಕೊಂಡು ಸೂರ್ಯನಿಗೂ ಇಟ್ಟು ಇಬ್ಬರು ಸೇರಿ ಕೆಳಗೆ ಹೋಗ್ತಾರೆ.
ಸುಧಾ, ಪೃಥ್ವಿರಾಜ್, ಪಾಂಡು ಅವರ ತಂಗಿ ಕುಟುಂಬದವರು ಮಾತ್ರ ಮನೆ ಮಧ್ಯಭಾಗದಲ್ಲಿ ಇರೋದ್ರಿಂದ ಊರಿನ ಜನ ಹೊರಗೆ ಊಟವನ್ನು ಮಾಡ್ತಾ ಇರ್ತಾರೆ. ಅಂಜು ಇವ್ರನ್ನ ನೋಡೋದ್ರಿಂದ ಗಬಗಬ ಕುರ್ಚಿಗಳನ್ನೆಲ್ಲ ನಿಕ್ಕಿಯೊಂದಿಗೆ ಪಕ್ಕಕ್ಕೆ ತರಿಸಿ ಸಿದ್ದು ಮತ್ತು ರಾಮ್ನೊಂದಿಗೆ ಚಾಪೆಗಳನ್ನ ಹಾಕಿಸ್ತಾಳೆ. ಅದಕ್ಕೆ ನೀವು ಮೇಲೆ ಕೂತ್ಕೊಳ್ಳಿ ಅಂತ ಆಕೆ ಅಂತ ಇದ್ದರೆ, ಇಲ್ಲ ಅಂಜು, ನಾನು ಕೂಡ ಎಲ್ಲರ ಜೊತೆ ಸೇರಿ ಕೆಳಗೆ ಕೂತು ಊಟ ಮಾಡಬೇಕು ಅಂತ ಅನ್ನಿಸ್ತಿದೆ. ಹಾಗಾಗಿ ನಾನು ಕೂಡ ಇವ್ರ ಜೊತೆನೇ ಕೂತು ಊಟ ಮಾಡ್ತೀನಿ. ಸ್ವಲ್ಪ ಹೊತ್ತಲ್ವಾ, ಸರಿ ಹೊಂದ್ಕೊಳ್ತೀನಿ ಬಿಡು ಅಂತ ಕಷ್ಟವಾಗಿ ಕೂತ್ಕೊಳ್ತಾಳೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಹಾಗೆ ಈ ಕತೆ ಪ್ರತಿಲಿಪಿಲಿ ಕೂಡ ಅಪ್ಲೋಡ್ ಆಗ್ತಿದೆ, ಹೋಗಿ ನೋಡಿ. ಥ್ಯಾಂಕ್ ಯು.